ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ನಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ತರಂಗ 5 217ನೇ ವಿಷಯಾಂಕ ಭರ್ಚು ತಪಸ್ವಿಯಾದದ್ದು. ಮತ್ತೆ 18ನೇ ದೋಹ ನಿನ್ನೆ ಸಂಕ್ಷಿಪ್ತವಾಗಿ ಆರಂಭ ಮಾಡಿವೆ. ಸದ್ಗುರುಗಳಾದವರು ಏನ್ ಹೇಳ್ತಾ ಇದ್ದಾರ? ಮಧ್ಯಮ ಅಧಿಕಾರಿ ಅದೃಷ್ಟಿಗೆ ಎಲ್ಲಿ ತನಕ ನಿನ್ನ ಹೃದಯದಲ್ಲಿ ಭೇದ ಭಾವ, ಜೀವ ಬೇರೆ ಮತ್ತ ಜೀವದ ಜೊತೆಗಿರುವ ಅವಿದ್ಯೆ ಬೇರೆ, ಈಶ್ವರ ಬೇರೆ, ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡನ ಜೊತೆಗಿರುವ ಮಾಯೆ ಬೇರೆ, ಮತ್ತೆ ಶುದ್ಧ ಬ್ರಹ್ಮ ಬೇರೆ, ಇವೆಲ್ಲವುಗಳಿಂದ ನಾನು ಬೇರೆ ಅಂತೇಳಿ ಭೇದ ಭಾವ ಅದ. ಇದು ಎಲ್ಲಿ ತನಕ ನಿನ್ನೊಳಗೆ ಭೇದ ಇರ್ತದ? ಈ ಜಗತ್ತು ಪಂಚಭೂತಾತ್ಮಕ ಜಗತ್ತು ಬೇರೆ, ಈ ದೇಹ ಬೇರೆ ಅಂತ ಎಲ್ಲಿ ತನಕ ಈ ಭೇದ ಭಾವ ಆದ, ಅಲ್ಲಿ ತನಕ ನಿನಗೆ ಮೋಕ್ಷ ಆಗಂಗಿಲ್ಲ, ಅದ್ವೈತ ಬ್ರಹ್ಮದ ಸಾಕ್ಷಾತ್ಕಾರ ಆಗುವುದಿಲ್ಲ ಅಂತ ಹೇಳಕತ್ತ. ಅದಕ್ಕೆ ಇದು ಇತ್ತು ಅಂತಂದ್ರೆ ಏನಾಗ್ತದ? ಸತ್ಯ ನಿನ್ನ ಎದುರಿಗೆ ಇದ್ರೂ ಸಹಿತ ಏನ್ ಮಾಡ್ತದ? ನಿನ್ನೊಳಗಿನ ಭೇದ ಭಾವ ಏನದ ಆ ಸತ್ಯ ನಿನ್ನ ಅನುಭವಕ್ಕೆ ಬರ್ಲಾರ್ದಂಗ ಮಾಡ್ತದ. ಮತ್ತ ಆ ನಿನ್ನ ಭೇದ ಭಾವ ಏನ್ ಮಾಡ್ತದ? ಇಲ್ಲದ ದುಃಖ, ಇಲ್ಲದ ಕಷ್ಟ, ಇಲ್ಲದ ಚಿಂತೆಗಳನ್ನ ನಿನಗ ಜೀವನದ ತಂದು ಒಡ್ಡಿ ಓಡಾಡಿಸ್ತದ. ಈ ರೀತಿ ಇದ್ದದಕ್ಕೆ ಮೊದಲ ನಿನ್ನೊಳಗಿರೋ ಭೇದ ಭಾವ ಕಳ್ಕೊಂಡು ಅಖಂಡ ಬ್ರಹ್ಮದ ಅನುಭವ ಮಾಡ್ಕೊಳ್ಳಂತವನಾಗು. ಅಂದ್ರೆ ಹಿಂಗ್ ಹೇಳಿದ್ರೆ ಇದು ಸಿದ್ಧಾಂತ ಹೇಳಿದ್ರಿ ಗುರುಗಳೇ, ಆದ್ರೆ ನನಗೊಂದ್ ಸ್ವಲ್ಪ ದೃಷ್ಟಾಂತ ಕೊಟ್ರ ಇದು ಸರಿಗಿರ್ತದ. ನನ್ನೊಳಗಿನ ಅಜ್ಞಾನ, ನನ್ನೊಳಗಿನ ಭೇದ ಭಾವ ನನಗ ಸತ್ಯವನ್ನ ಮರೆಮಾಚುವಂತೆ ಮಾಡ್ತದಂತ ಹೇಳಿದ್ರಲ್ಲ, ಅದು ಹೆಂಗ ಅಂತ ಒಂದು ದೃಷ್ಟಾಂತ ಕೊಡ್ರಿ ಅಂದದಕ್ಕ ಒಂದು ರಾಜ ಮತ್ತು ಮಂತ್ರಿಯ ಕಥೆ ಹೇಳಕತ್ತಾರ. ಆ ಮಂತ್ರಿ ಹೆಸರ ಭರ್ಚು. ಅಲ್ಲೊಬ್ಬ ರಾಜ ಇರ್ತಾನ. ಆ ರಾಜ ಮತ್ತು ಮಂತ್ರಿ ಇಬ್ರು ಬಹಳ ಅನ್ಯೋನ್ಯವಾಗಿರ್ತಾರೆ. ಯಾವುದೇ ರಾಜ್ಯಕ್ಕೆ ವೈರಿಗಳ ದಂಡೆತ್ತಿ ಬಂದಾಗ ಆ ಮಂತ್ರಿ ಭರ್ಚುವನ್ನ ತನ್ನ ಹತ್ರ ಇಟ್ಕೊಂಡು ಉಳಿದವರಿಗೆಲ್ಲ ಯುದ್ಧ ಮಾಡ್ಲಿಕ್ಕೆ ಕಳಿಸ್ತಿರ್ತಾನ. ಈ ತರ ಮಾಡೋದು ನೋಡಿ ಉಳಿದ ಮಂತ್ರಿಗಳಿಗೆ, ಉಳಿದ ಸೈನಿಕರಿಗೆ ಆ ಭರ್ಚುವಿನ ಮೇಲೆ ಹೊಟ್ಟೆ ಕಿಚ್ಚು ಉಂಟಾಗಿ ಒಂದು ಏನ್ ಮಾಡ್ಬೇಕು, ಈ ತರ ರಾಜ ಅವನ ಮೇಲೆ ಮೋಹ ಇಟ್ಕೊಂಡು ಕುಂತಕ್ಕ ನಾವೆಲ್ಲರೂ ಹೋಗಿ ಉದ್ದಾಡಿ ಹೋರಾಟ ಮಾಡಿ ರಾಜ್ಯದ ಒಂದು ಕ್ಷೇಮವನ್ನು ನೋಡಿ ಅದರದ್ದು ರಾಜ್ಯದ ವಿಸ್ತಾರ ಹೆಚ್ಚು ಮಾಡ್ತಾ ಇದ್ದೀವಿ. ಇವನು ಮಾತ್ರ ಇಲ್ಲೇ ಕುಂತು ಏನ್ ಮಾಡ್ಲಕತ್ತಾನ? ರಾಜನ ಸಂಗಟ ನೀವು ಆರಾಮದನಲ್ಲ ಅಂತ ಅವನ ಮೇಲೆ ಹೊಟ್ಟೆ ಕಿಚ್ಚು ಬಂದು ಏನ್ ಮಾಡಿದ್ರು? ಒಂದು ದಿನ ಐಡಿಯಾ ಮಾಡಿ ಈ ರಾಜ್ಯದ ಮೇಲೆ ವೈರಿಗಳು ದಂಡೆತ್ತಿ ಬರ್ಲಕತ್ತಾರ ಅಂತ ಹೇಳ್ಬಿಟ್ರು. ರಾಜ್ಯದ ಮೇಲೆ ವೈರಿಗಳು ದಂಡೆತ್ತಿ ಬರ್ಲಕತ್ತಾರ ಅಂದಾಗ ರಾಜ ಆಸ್ ಯೂಶುವಲ್ ಯಥಾ ಪ್ರತಿ ಸಲದ ಪದ್ಧತಿಯಂತೆ
ಬೇರೆ ಬೇರೆ ಸೈನಿಕರಿಗೆ ಸೇನಾಧಿಪತಿಗಳಿಗೆ ರೆಡಿ ಆಗ್ಲಕ್ಕೆ ಹೇಳಿದ್ರು. ಆದ್ರೆ ಆ ಮಂತ್ರಿಗಳು ಸೇನಾಧಿಪತಿಗಳು ನೀವು ಪ್ರತಿ ಸಲ ಅವನನ್ನೇ ಕಳಿಸ್ತೀರಿ, ವರ್ಚುನ್ ನಿಮ್ಮ ಹತ್ರನೇ ಇಟ್ಕೊಳ್ತೀರಿ, ಅವನಿಗೆ ರಕ್ಷಣೆ ಮಾಡ್ಲಿಕ್ಕತ್ತೀರಿ, ಉದ್ದಾರಿತಾ ಇರ್ಲಕ್ಕ ನಮಗ್ ಕಳಿಸ್ಲಕತ್ತೀರಿ. ಹೀಗಾಗಿ ನಮಗ ನೀವು ಹೇಳುವ ಆದೇಶದ ಮೇಲೆ ಭಿನ್ನಾಭಿಪ್ರಾಯ ಆದ. ಆವಾಗ ಬರ್ಚು ಅರ್ಥ ಮಾಡಿಕೊಂಡು ಏನ್ ಮಾಡದ, ಮಹಾರಾಜರೇ ನಾನೇ ಹೋಗ್ತೀನಿ ಯುದ್ಧಕ್ಕ ಅಂತ ಹೇಳಿ ತಯಾರಾದ. ಆವಾಗ ಮಹಾರಾಜರು ಅನಿವಾರ್ಯವಾಗಿ ಆಯ್ತಪ್ಪ ನೀನು ಹೋಗು ಅಂತ ಹೇಳಿ ಅವನಿಗೆ ಕಳಿಸಿದಾಗ ಮುಂದೆ ಇಲ್ಲಿ ತನಕ ನಿನ್ನೆ ಹೇಳಿತ್ತು, ನಾನೆಲ್ಲ ಆ ವೈರಿಗಳನ್ನ ಸದೆ ಬಡಿತೀನಿ, ರಾಜ್ಯವನ್ನ ರಕ್ಷಣೆ ಮಾಡ್ತೀನಿ, ನನ್ನ ಮೇಲೆ ವಿಶ್ವಾಸ ಇಡ್ರಿ, ನಾನು ಹೋಗ್ತೀನಿ ಯುದ್ಧಕ್ಕೆ ಅಂತೇಳಿ ಬರ್ಚು ನನ್ನನ್ನ ನಿಮ್ ಜೊತೆಗೆ ಇಟ್ಕೊಂಡು ನನ್ನ ಮೇಲೆ ನೀವು ಪ್ರೀತಿ ಮಾಡ್ತಾ ಇರೋದಕ್ಕ ಇವರೆಲ್ಲರೂ ಅಸೂಯೆ ಪಡ್ಲಕತ್ತಾರ. ನಾನು ಅವರಂಗೆ ಒಬ್ಬ ಸೇವಕ, ಇಲ್ಲಿ ನಾನು ನನ್ನ ಕೆಲಸ ಮಾಡ್ತೀನಿ ಅಂತ ಹೇಳಿ ತಯಾರಾಗಿ तब बर्चू को बोला राजा तुम छड़ी जाहू समारहू काजा ते जाता ही बर्चू सब मारे बनक कृषि बल ये सुखारे. ರಾಜ ಏನ್ ಮಾಡ್ದ, ಮಹಾರಾಜ ಬರ್ಚುಗೆ ತುಮ್ ಅಂದ್ರೆ ನೀನು, ಚಡಿ ಅಂದ್ರೆ ಯುದ್ಧಕ್ಕೆ ಹೋಗು, ಯುದ್ಧಕ್ಕೆ ಹೋಗು, ಜಾಹು ಹೋಗಂತ, ಚಡಿ ಜಾಹು ಅಂದ್ರೆ ಯುದ್ಧಕ್ಕೆ ಹೋಗು, ಮತ್ತು ಕಾಜ ಅಂದ್ರೆ ಕಾರ್ಯವನ್ನ, ಸುಮಾರವು ಅಂದ್ರೆ ದಕ್ಷತೆಯಿಂದ ನಿರ್ವಹಿಸು ಅಂತ ಹೇಳಿ, ಗೋಯೋ ಅಂದ್ರೆ ಆಜ್ಞೆ ಮಾಡಿದನು. ಇದು ಪೇಜ್ ನಂಬರ್ ಹೊಸ ಬುಕ್ಕಿನೊಳಗೆ 210 ವಿಷಯಾಂಕ ಅದೆಲ್ಲ ಹೇಳಿನಿ, ಹೊಸ ಬುಕ್ಕಿನೊಳಗದ. ಬರ್ಚು ಜಾತಹಿ ಹೋಗಿ ಸಬ್ ಆ ವೈರಿಗಳೆಲ್ಲರನ್ನ ಪಡೆದನು, ಹಾಗೂ ಬನಕ ವ್ಯಾಪಾರಸ್ಥರನ್ನ, ಕೃಷಿ ಬಲ ರೈತರನ್ನ ಸುಖಿಗಳನ್ನಾಗಿ ಮಾಡಿದನು. ಅವನೇನು ಹೋಗಿ ಅವರಿಗೆಲ್ಲ ಹೊಡೆದು ಆ ಇಲ್ಲಿರೋ ಕೆಲಸ ಮಾಡೋ ರೈತರಿಗೆ, ವ್ಯಾಪಾರಸ್ಥರಿಗೆ ಸಮಸ್ಯೆ. ರೈತರು ದವಸ ಧಾನ್ಯಗಳನ್ನ ಸಂಗ್ರಹ ಇಟ್ಟುಕೊಂಡಿರ್ತಾರೆ. ಈ ಒಂದು ಆಕ್ರಮಣ ಮಾಡೋರು ಏನ್ ಮಾಡ್ತಾರಂದ್ರೆ, ರೈತರ ಮನೆಗಳಿಗೆ ನುಗ್ಗಿ ಅವ್ರ ಬಲ್ಲಿದು ದವಸ ಧಾನ್ಯಗಳನ್ನ ಕಸಿತಾರ. ಮತ್ತ ವ್ಯಾಪಾರಸ್ಥರ ಬಲ್ಲಿ ಹೋಗಿ ಅವ್ರ ಹತ್ರ ಇರುವ ಧನ ಕನಕಾದಿಗಳನ್ನ ಕಸಿದು ಬಿಡ್ತಾರೆ. ಅದೇ ಸಮಸ್ಯೆ. ಅದನ್ನ ರಕ್ಷಣೆ ಮಾಡೋದಕ್ಕಂದ್ರೆ ಈಗ ಹೋಗಿ ಅವೆಲ್ಲ ಮಾಡ್ದ. ಬರ್ಚು ವಿಜಯಿ ಸುನೋ तीन जब ही राजा पै बाचो यह नबही. ಬರ್ಚು ಮರ್ಯೋ ನ ಸುಧರ್ಯೋ ಕಾಜ ಮಿಥ್ಯಾ ವಚನ ಸುನತ ಹಿ ರಾಜ. ಏನಾಯ್ತಪ್ಪ ಅಂದ್ರೆ, ಯಾವಾಗ ಅವರು ಬರ್ಚುವಿನ ಮೇಲೆ ಮತ್ಸರ ಮಾಡುವ ಇನ್ನಿತರ ಮಂತ್ರಿಗಳು ಬರ್ಚು ವಿಜಯ ಹೊಂದಿದ್ದನು ಹೇಳಿದರು, ಪ್ರಭುಹಿ ಆವಾಗಲೇ ರಾಜ ಪೈ ಮಹಾರಾಜರಿಗೆ ಭಯ ಬಗ್ಗೆ ಏನ್ ಹೇಳಿದ್ರಪ್ಪ ಅಂದ್ರೆ, ಬರ್ಚು ಗೆದ್ದನ್ರಿ, ಆ ಎಲ್ಲ ವೈರಿಗಳನ್ನ ತಲೆ ಬಡದನ ಗೆದ್ದನ. ಆದ್ರೆ ಏನಾಗ್ಯದ, ಕಾಜ ಯುದ್ಧ ಕಾರ್ಯವು ಸುಧರ್ಯೋ ಅಂದ್ರ ಒಳ್ಳೇದಾಗಿಲ್ಲ, ರಿಸಲ್ಟ್ ಸರಿಗಿಲ್ಲ. ಬರ್ಚು ಮರಿಯೋ ಮರಣ, ಬರ್ಚು ಸತ್ತೋಗ್ಬಿಟ್ಟನ. ಅದ್ರೊಳಗ ಅವ ಗೆದ್ದನ, ಎಲ್ಲರಿಗೂ ಓಡ್ಸನ, ಹಿಂಬಾಲಿಸನ, ಎಲ್ಲ ಮಾಡಿ ಅವ್ರಲಿಂದ ನಮಗೇನು ಅಪಾಯ ಆಗ್ಲಾರ್ದಂಗ ಕಾಪಾಡ್ಯಾನ. ಆದ್ರೆ ತನ್ನ ಪ್ರಾಣ ಕಳ್ಕೊಂಡನ ಅಂತೇಳಿ ಸುಳ್ಳು ಹೇಳ್ಬಿಡ್ತಾರ. ಬರ್ಚು ಯುದ್ಧದ ಶಾಸ್ತ್ರ ಅಂತ ಹೇಳ್ಬಿಡ್ತಾರ. ಅಲ್ಲಿ ಏನಾಗಿರ್ತದಂದ್ರ ಅದು ಸುದ್ದಿ ಇದಷ್ಟೇ. ಏನ್ ಸುದ್ದಿ,
ಅಲ್ಲಿ ಯಾರೂ ಬಂದಿರಂಗಿಲ್ಲ, ದಂಗೆಕೋರರಿಲ್ಲ, ಯಾರ್ಯಾರು ಇಲ್ಲ. ಅಲ್ಲಿ ಇಲ್ಲದ ಸುದ್ದಿ ಹುಟ್ಟಿಸಿ ಈ ರೀತಿ ಮಾಡ್ಯಾನಂತೇಳಿ ರಾಜಾಗ ಈ ಮಂತ್ರಿಗಳೆಲ್ಲ ರಿಪೋರ್ಟ್ ಕೊಟ್ರು. ಅವ ಸತ್ತನ, ಯುದ್ಧ ಮಾಡ್ಯಾನ ಅಂತೇಳಿ. ಮತ್ತೇನ್ ಹೇಳಿದ್ರು, ಅವರು ಪ್ರಧಾನ ಮುಸಹಿವಕ್ಕಿನೋ ಛತ್ರರು ತೀನಸ ಪಂಖಾಧೀನೋ ಬಂದೋಬಸ ತೀನೇ ಅಪನವು ಸುನೈನ ರಜಾ ಮರ್ತ್ಯು ಸುಪನವು. ಅಂದ್ರೆ ಮತ್ತೊಬ್ಬ ದಿವಾನ, ಇನ್ನೊಬ್ಬ ಮಂತ್ರಿ ಪ್ರಧಾನ ಮುಖ್ಯಮಂತ್ರಿಯನ್ನಾಗಿ ಮಾಡಿದನು. ರಾಜ ಮತ್ತೆ ಇವ ಸತ್ತನಂತಂದ್ಮೇಲೆ ಬರ್ಚುನೇ ಪ್ರಧಾನ ಮಂತ್ರಿ ಇರ್ತಾನ, ಅವನ ಬದಲಿ ಇನ್ನೊಬ್ಬನಿಗೆ ಮಂತ್ರಿ ಮಾಡಿಬಿಟ್ಟ. ಛತ್ರ ಅಂದ್ರೆ ರಾಜ ಮತ್ತು ಪಲ್ಲಕ್ಕಿ ಹಾಗೂ ಭೀಷಣಿಕೆ ಕೊಡಲ್ಪಟ್ಟಿತು. ಅವನಿಗೆ ಛತ್ರ, ಚಾಮರ, ಪಲ್ಲಕ್ಕಿ, ಪ್ರಧಾನ ಮಂತ್ರಿ ಏನೇನು ಅಧಿಕಾರ ಕೊಡಬೇಕೆಲ್ಲ ಕೊಟ್ಟು ಆ ಮಂತ್ರಿಗಳೆಲ್ಲರೂ ಅಪನವು ತಮ್ಮ ತಮ್ಮಲ್ಲೇ ಬಂದೋಬಸ್ತ್ ಏರ್ಪಾಡು ಮಾಡಿಕೊಂಡರು. ಏನೆಂದರೆ ರಾಜನಿಗೆ ಸಂಪೂರ್ಣವು ಸ್ವಪ್ನದಲ್ಲಿಯೂ ಕೂಡ ಬಚ್ಚುವಿನ ಬಗ್ಗೆ ಸತ್ಯ ಸಮಾಚಾರ ಕೇಳಿಸಕೂಡದು. ಎಲ್ಲರೂ ಕೂಡಿ ಒಳಗಿಂದೊಳಗೆ ಪ್ಲಾನ್ ಮಾಡಿ ಅಲ್ಲಿ ಬಚ್ಚು ಬದುಕಿದ್ದ ಸುದ್ದಿ ಮತ್ತೆ ನಾವೇನ್ ಹೇಳಿವಿ ಇದು ಸುಳ್ಳು ಅಂತೇಳಿ ರಾಜಕ್ಕೆ ಗೊತ್ತಾಯ್ತಂದ್ರೆ ಎಲ್ಲ ಸಮಸ್ಯೆ ಆಗ್ತದ. ಅದ್ರ ಸಲ ಏನ್ ಮಾಡೋಣ ಅಂತೇಳಿ ಮುಂದೇನ್ ಮಾಡ್ತಾರ, ಆ ಬರ್ಚುನ್ ಸುದ್ದಿ ಇವ್ರಿಗೆ ರಾಜಾಗ ನಾವು ಸುಳ್ಳು ಹೇಳಿವಲ್ಲ, ಇದು ಸುಳ್ಳು ರಾಜ ಗೊತ್ತಾದಂಗೆ ಮಾಡ್ಬೇಕಾದ್ರೆ ಸಬ್ ವೃತ್ತಾಂತ ಭರ್ತ್ಯು ತಬ್ ಸುಳಿಕೆ ರೂಪ ತಪಸ್ವಿ ಧರ್ಯೋಹ ಗುಣಿಕೆ ರಾಜಾ ಪೈ ಮುನಿ ಜಾನೆ ನ ದೈಹಿ ಗಯೇ ದ್ವಾರ ಲಗ್ ರಾನವು ಲೈ ವಹಿ. ಮುಂದೇನಾಗ್ಯದ, ಭರ್ಚು ಎಲ್ಲ ವೃತ್ತಾಂತ ಸಂಗತಿಯನ್ನ ಕೇಳಿ ತಬ್ ತಪಸ್ವಿ ರೂಪ ಧರಿಸಿಬಿಟ್ಟ. ಇವರೆಲ್ಲರೂ ಕೂಡಿ ಇಂಥ ಪರಿ ಮೋಸ ಮಾಡ್ಯಾರ, ನಾ ಸತ್ತಿನಂತ ರಾಜಾಗ ಹೇಳ್ಯಾರ, ನಾ ಸತ್ತಿನಂತ ರಾಜಾಗ ಹೇಳಿದ್ಮೇಲೆ ನಾ ಮತ್ತ ಅಲ್ಲಿ ಹೋಗಿ ರಾಜನ ಮುಂದೆ ನಿಂದ್ರದ್ರಾಗ ಏನ್ ಅರ್ಥದ, ಬೇಡ ನಡಿ, ನಾವು ಒಳ್ಳೆ ರಾಜ್ಯಕ್ಕೆ ಹೋಗೋದೇ ಬೇಡ ಅಂತೇಳಿ ತಪಸ್ವಿಯ ಒಂದು ರೂಪ ಧರಿಸಿ ಯಹ ಮುನಿಗೆ ಅಂದ್ರೆ ಅವನು ಹೀಗೆ ವಿಚಾರ ಮಾಡಿದ, ಮುನಿ ನನಗೆ ಈ ಕುಮಂತ್ರಿಗಳ ರಾಜ ಪೈಜಾನೆ ರಾಜನ ಹತ್ರ ಹೋಗಲು ಇವರು ಬಿಡುವುದಿಲ್ಲ. ಒಂದು ವೇಳೆ ನಾನು ದ್ವಾರಲಗೆ ಮಹಾದ್ವಾರದೊಳಗೆ ಹೋದರೆ ನನ್ನ ಪ್ರಾಣವನ್ನೇ ತೆಗೆದು ಬಿಡ್ತಾರೆ ಇವರು. ಆ ಕೋಟೆ ಬಾಗಿಲು ಸನೆ ಹೋದ್ರೆ ನನ್ನ ಕೊಂದು ಬಿಡ್ತಾರೆ ಇವರು. ಅದ್ರ ಸಲುವಾಗಿ ನಾನು ಹೋಗೋದೇ ಬೇಡ, ಇವರೆಲ್ಲರೂ ಕುತಂತ್ರ ಮಾಡಿ ರಾಜನಿಗೆ ನನ್ನ ಬಗ್ಗೆ ಕೆಟ್ಟ ಸುಳ್ಳು ಸುದ್ದಿ ಹೇಳ್ಯಾರ, ಅದಕ್ಕೆ ನಾವು ಅಲ್ಲಿ ಹೋಗೋದೇ ಬೇಡ ಅಂತ ಹೇಳಿ ಅವ ಒಂದು ಸಾಧು ವೇಷ ಹಾಕೊಂಡು ಅಲ್ಲೇ ಅಡವಾಗಿರ್ಬೇಕಂತ ಪ್ಲಾನ್ ಮಾಡಿದವ. 28ನೇ ಚೌಪಾಯಿ ಅಬುಲಗ ಸಬ್ ಹಿ ಪದಾರ್ಥ ಭೋಗೋ ದೇಹರು ಇಂದ್ರಿಯ ರಹೆ ಆರೋಗೈ ತಿಯ ಜೋ ಚಾರಿ ಚತುರ್ಪದ ಸೋಹಸ ಚಾರಿ ಪೂಲ ಫಲ ಖಗ ಮನಮೋಹತ. ಏನೈತಿ ಇಲ್ಲಿ, ಅಬಲರು ಅಂದ್ರೆ ಇಲ್ಲಿಯವರೆಗೆ, ಅಬಲಗ ಅಂದ್ರೆ ಇಲ್ಲಿಯವರೆಗೆ ಸಬ್ ಹಿ ಸಕಲ ಪದಾರ್ಥಗಳನ್ನ ಭೋಗಗಳನ್ನ ಭೋಗಿಸಿದ್ದೇನೆ. ನನ್ನ ದೇಶ ಅಂದ್ರೆ ದೇಹ ಮತ್ತು ಇಂದ್ರಿಯಗಳು ಇನ್ನು ಆರೋಗ್ಯವಾಗಿಯೇ ರೋಗ ರಹಿತವಾಗಿಯೇ ಇರುತ್ತವೆ. ಯಾವ 4 ಪಾದಗಳುಳ್ಳ ಪಶುವಿನ ಅಂದದಿಂದಲೂ ಶೋಭಿಸುವ ಚಾರಿ ಫೂಲ್, 4 ಹೂಗಳ ಅಂದದಿಂದಲೂ ಶೋಭಿಸುವ ಫಲ ಅಂದಂದಿಗಿಂದಲೂ ಖಗ, 4 ಪಕ್ಷಿಗಳ ಅಂದಂದಿಗಿಂತಲೂ ತೀಯ ಸ್ತ್ರೀಯು ಮನಸ್ಸು ಮೋಹಗೊಳ್ಳುವಳು. ಎಲ್ಲಿ ಗೊತ್ತಿದು, ಯಾವ ಕಾರಣದಿಂದ ಈ ಮೊದಲ ಅಪವಾದ ಮಾಡಿರ್ತದೆ ಅದೇ ಕಾರಣದಿಂದ ಉಪಮೇಯ ಕೊಡುವುದು ತಾತ್ಪರ್ಯವಿಲ್ಲ. ಮತ್ತೇನೆಂದರೆ ಅಂತ ಉಪಮೇಯವನ್ನು ಕೊಡುವಂತ ವಿಷಯಲಂಪಟ ಜನರು ಉಪಹಾಸ್ಯ ಮಾಡುವುದರಲ್ಲಿ ತಾತ್ಪರ್ಯವಿರುತ್ತದೆ.
ಸರ್ವ ಕಾರ್ಯ ಗ್ರಂಥಗಳದ್ದಾದರೂ ಕೂಡ ಇದೇ ಇರುತ್ತದೆ. ಉಕ್ತ ಸ್ತ್ರೀಯರ ಅಂಗಗಳ ಉಪಮೇಯನ ಯಥಾಸ್ಥಿತಿಯಾಗಿ ಖಂಡನ. ನಾವು ಪಂಡಿತ ಪೀತಾಂಬರ್ಜಿಯವರು ರೂಪಕಾದರ್ಶದಲ್ಲಿ ಶೃಂಗಾರ ವೈರಾಗ್ಯದ ಪ್ರಸಂಗದಲ್ಲಿ ಬರೆದಿರುತ್ತೇವೆ, ಅಲ್ಲಿ ನೋಡಿಕೊಳ್ಳಬಹುದು. 4 ಪಾದಗಳುಳ್ಳ ಪಶುವಿನಂತೆ. ಇಲ್ಲೇನಾಗ್ಯದ, 218ನೇದು ಸ್ತ್ರೀನಿಂದ ತಿಯ ಮೊದಲುಗೊಂಡು ಖಗ ಅಂದ್ರೆ ಅಂತ್ಯದವರೆಗೆ ಈ 2 ಪಾದಗಳುಳ್ಳ ಅರ್ಥದ ಕರಿ ಆನೆಯ ಸೊಂಡೆಯಂತಿರುವ ಪುರ ಅಂದ್ರ ತೊಡೆಗಳುಳ್ಳವರು, ಮೃಗ ಚಿಗರೆಯಂತ ಪುರ, ಮುರಿಯಂತೆ ಆಕರ್ಷಕ ಪುರಜ ಅವಯವಗಳುಳ್ಳವಳು, ಕೇಹಸರಿ ಸಿಂಹದ ಕಟಿ, ನಡೆದ ಮಾನಳತೆಯುಳ್ಳ ನಡೆದವಳು. ಇದೆಲ್ಲ ಸ್ತ್ರೀಯರ ಬಗ್ಗೆ ಒಂದು ವರ್ಣನ ಮಾಡಿ ಮುಂದೇನ್ ಮಾಡ್ತಾನ, ಕಮಲದ ಪುಷ್ಪದಂತೆ ಅವಳ ಮುಖ, ಮುದ್ರೆ ಪಕ್ಷಿಯಂತೆ ಎಲ್ಲ ಬರೆದು ಎಲ್ಲ ಇದು ಸ್ತ್ರೀಯರ ಒಂದು ಇದು ಬರೆದು ಮುಂದೆ ಇದೆಯಾ. ಈ ಕಟ್ಟಿ ಬಿಟ್ಟು ಏನೋ ಬೇರೆ ನಿಂತಾರೆ. ಇಲ್ಲಿ ಏನಾಗಕತ್ತದ ಇವನಿಗೆ ಅಂದ್ರೆ, ಇವನಿಗೆ ಏನಾಯ್ತಪ್ಪ ಅಂದ್ರೆ ಸ್ತ್ರೀಯರ ಭೋಗದ ಬಗ್ಗೆ ಅವನಿಗೆ ವೈರಾಗ್ಯ ಬಂತು. ಎಲ್ಲಿಂದ ಎಲ್ಲಿತನ ಅದ ಇದು ನೀವೇ ಓದ್ಕೊಳ್ರಿ, ಯಾರೇನು ಹೇಳೋದು ಬೇಕಾಗಿಲ್ಲ. 218 ವಿಷಯಾಂಕ 218 ಸ್ತ್ರೀಯಿಂದ. 218ನೇ ವಿಷಯಾಂಕ ಏನದ, ಸ್ತ್ರೀನಿಂದ. ಇದು ಏನದಪ್ಪ ಅಂತಂದ್ರೆ ನೀವೇ ಓದ್ಕೊಳ್ರಿ, ನಿಮಗೆ ತಿಳಿತು. ಹೆಣ್ಣಿನ ಅವಯವಗಳ ವರ್ಣನೆಯನ್ನ ಮಾಡಿ ಅದು ಎಷ್ಟು ಆಕರ್ಷಕವಾಗಿರ್ತದ, ಆದ್ರ ಅದು ಏನ್ ಮಾಡ್ತದ, ನಮ್ಮ ಮನಸ್ಸನ್ನ ಮೋಹಗೊಳಿಸಿ ನಮ್ಮ ಶಕ್ತಿ ಸಾಮರ್ಥ್ಯ ಮತ್ತು ಆಯುಷ್ಯವನ್ನ ನಷ್ಟ ಮಾಡ್ತದ ಅನ್ನಂತ ವಿಚಾರ ಏನದ ಅಂದ್ರ 29, 30, 31, 32, 33, 34, 35, 36 ಮತ್ತೆ ಎಲ್ಲಿ ತನ ಹೋಗ್ಯದಿದು 37, 36, 37, ಇದು 37, ಇದು 36 2 ಸಾರಿ ಆಗಿದೆ ನೋಡ್ರಿ. ಪೇಜ್ ನಂಬರ್ 215 37 ಆಗ್ಬೇಕದು. 37, 38, 39, 40. ಈ ಇಷ್ಟೊಂದು ದೋಹಗಳು ಎಲ್ಲಿಂದ 29ರಿಂದ 29, 30, 32 ಆದ್ಮೇಲೆ 31, 32, 33 ಎಲ್ಲಿ ತನಕ 40 ತನಕ ಸುಮಾರು 12 ದೋಹಗಳು ಸ್ತ್ರೀಯರ ಅವಯವಗಳ ವರ್ಣನೆಯನ್ನ ಮಾಡಿ ಆ ಅವಯವಗಳ ಒಂದು ಆಕರ್ಷಣೆಗೆ ಒಳಗಾಗಿ ಮನುಷ್ಯ ಹೆಂಗ ಹಾಳಾತನ ಅನ್ನೋದ್ರ ಬಗ್ಗೆ ಇದು ಏನಾಗಕತ್ತದ ಅಂದ್ರ ಅವನೊಳಗ, ಯಾರೊಳಗ, ವರ್ಜುವಿನೊಳಗ ಸ್ತ್ರೀ ಬಗ್ಗೆ ವೈರಾಗ್ಯ ಉಂಟಾಗ್ಲಿಕ್ಕತ್ತದ. ಅದು ಹೇಳಿದ್ರು. ಇದ್ಯಾಕೆ ಒಮ್ಮಿಗೆ ಕತೆ ಹಿಂಗ್ ಬತ್ತು ಅನ್ಕೊಂಡೆ ಈ ತರ ಹೇಳಿದ್ರು. ಕೊನೆಗೆ ಅದು 40ನೇ ದೋಹ ಹೇಳ್ತೀನಿ. ಕಹತ ನಾರಿಗೆ ಅಂಗಜು ನೀಗೆ ಕರತ ವಿಚಾರ ಲಗತ್ತ ಇವು ಫೀಕೆ. ಯಾವ ನಾರಿಕೆ ಅಂದ್ರೆ ಸ್ತ್ರೀಯಳ ಅವಯವಗಳನ್ನ ಸುಂದರವೆಂದು ವರ್ಣಿಸುವರೋ ಅವೆಲ್ಲವುಗಳು ಮೇಲೆ ಹೇಳಿರುವ ರೀತಿಯಂತೆ ವಿಚಾರ ಮಾಡಿದಾಗ ನೀರಸವಾಗಿ ಅಥವಾ ಮಲಿನವಾಗಿ ತೋರುತ್ತವೆ. ನಾರಿ ಸ್ತ್ರೀಯು
ಕಪಟ ಅಂದ್ರೆ ಮೋಸದ, ಊಟಕೋ ಅಂದ್ರೆ ಸುಳ್ಳಿನ ಆಕರ ಭಾಂಡಾರವೇ ಆಗಿರುವಳು. ಹೀಗೆಂದು ನಾನು ತಿಳಿದಿರುವೆನಾದ್ದರಿಂದ ಈ ವಿಚಾರದಿಂದ ಸ್ತ್ರೀಯಳನ್ನ ನಾನು ತ್ಯಾಗ ಮಾಡುತ್ತಿದ್ದೇನೆ. ಇವನೇನ್ ಮಾಡದ, ಸಂಸಾರ ತ್ಯಾಗ ಮಾಡಿ ವೈರಾಗ್ಯಕ್ಕೆ ಬಂದ. ಇದೇನೈತಿ ಇಲ್ಲಿ ಸ್ತ್ರೀನಿಂದ ಇದೇನಂತೀರಿ? ಈ ಸಂಸಾರ ಏನಾಯ್ತು ಅವನಿಗೆ? ಅನಾತ್ಮವಾಗಿ ತೋರ್ಲಿಕ್ಕತ್ತದ. ವಿವೇಕ ಉದಯ ಆಯ್ತು ಅವನಿಗೆ. ವಿವೇಕ ಉದಯ ಆಗಿ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ ಹೇಳಿ ಅವನೊಳಗ ಯಾರಿವ ಮಂತ್ರಿ ಬರ್ಸುವಿಗೆ ವಿವೇಕ ಉಂಟಾಯ್ತು. ನೋಡಿ ಹೆಂಗಿರ್ತದ. ಒಟ್ಟು ಏನೋ ಹೋರಾಟ ಮಾಡಿ ಗೆದ್ದೀನಿ ಅಂತ ಹೇಳಿ ಬರ್ಬೇಕನ್ನೋದ್ರಾಗೆ ಕುತಂತ್ರ ಮಾಡಿ ಎಲ್ಲರೂ ಅವ ಸತ್ತನಂತ ಹೇಳಿದ್ರು. ಮತ್ತ ಸತ್ತನಂತ ಹೇಳಿದ್ಮೇಲೆ ರಾಜನ್ ಬಲ್ಲಿ ಹೋಗ್ಬೇಕಂದ್ರೆ ನನಗೆ ಖರೀದಿ ಸಾಯಿಸಿ ಬಿಡ್ತಾರ. ಅಲ್ಲಿ ಕೋಟೆಯ ದ್ವಾರದ ಸಮೀಪವಾದ್ರೆ ನನ್ನ ಕೊಲ್ಲೆ ಬಿಡ್ತಾರೆ ಇವರು, ಹೋಗೋದೇ ಬೇಡ, ಅರಣ್ಯದಾಗ ಇರ್ಬೇಕು ಅಂದ್ರೆ ಮತ್ತಲ್ಲಿ ಸಂಸಾರ ಒಂದು ಅದ ಅಲ್ಲ. ಆ ಸಂಸಾರದ ಬಗ್ಗೆ ಅವನಿಗೇನಾಗ್ಬಿಡ್ತು? ವಿವೇಕ ಉದಯ ಆಗ್ಬಿಡ್ತು. ವಿವೇಕ ಉದಯ ಆಗಿ ಇನ್ನೇ ಯುದ್ಧಕ್ಕೆ ಹೋಗಿದ್ದ. ಯುದ್ಧದಾಗ ಎಲ್ಲಾ ವೈರಿಗಳನ್ನ ಸೋಲಿದ್ದ. ಇವತ್ತ ಸೋಲಿಸಿ ಹೊಳ್ಳಿ ಬರಬೇಕು ಅನ್ನೋದ್ರಾಗೆ ಅವನ ಸತ್ತನಂತೇಳಿ ಅವನ ಮೇಲೆ ಕುತಂತ್ರ ಮಾಡಿ ಉಳಿದ ಮಂತ್ರಿಗಳು ಅವನ ಮೇಲೆ ಚಾಡಿ ಹೇಳಿದ್ರು. ಅದಕ್ಕೆ ಆ ವಿಷಯ ಅವನಿಗೆ ಗೊತ್ತಾಗ್ಬಿಡ್ತದೆ. ಪ್ರಧಾನ ಮಂತ್ರಿ ಇರ್ತಾನೆ, ಅವನಿಗೂ ಸುದ್ದಿ ತಿಳಿಸೋರು ಇರ್ತಾರೆ. ಆ ಸುದ್ದಿ ಕೇಳಿ ಅವ ಏನ್ ಮಾಡ್ದ, ನಾನು ಯಾವಾಗ ಸತ್ತೀನಿ ಅಂತ ಹೇಳ್ಯಾರ ಅಂದ್ಮೇಲೆ ರಾಜಂದಲ್ಲಿ ಹೋಗೋದ್ರಾಗ ಅರ್ಥ, ನಾನು ಇಲ್ಲೇ ಅಡವೆಗ ಇದ್ದು ಬಿಟ್ರಾಯ್ತು ಅರಣ್ಯದಾಗ ಅಂತ ಹೇಳಿ ಅವನ ಅರಣ್ಯದಾಗ ಇರೋಂತ ವ್ಯವಸ್ಥೆ ಮಾಡ್ಕೊಂಡ. ಆದ್ರೆ ಅಲ್ಲಿ ಸಂಸಾರದ ಪರಿಸ್ಥಿತಿ ಏನು ಅಂತಂದ್ರೆ ಅದೇ ಒಂದು ಹೆಣ್ಣಿನ ಸಂಘದಲ್ಲಿ ಹೋಗ್ಬೇಕಲ್ಲ. ಅದ್ರ ಬಗ್ಗೆ ನನ್ನೊಳಗೆ ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ಅದ್ರಾಗ ಏನೂ ಅರ್ಥ ಇಲ್ಲ, ಅದೆಲ್ಲ ಸುಳ್ಳು ಸಂಬಂಧ ಅದು. ಹಿಂಗಾಗಿ ನಾನೇನ್ ಮಾಡ್ಬೇಕು, ಅದು ಮಿಥ್ಯ. ಜಗತ್ತು ಸ್ತ್ರೀ ಎಡರಾಗ ಬರ್ತದೆ, ಜಗತ್ತಿನಾಗ ಬರ್ತದೆ. ಸ್ತ್ರೀ ಪುರುಷ ಸಂತಾನ ಇವೆಲ್ಲ ಜಗತ್ತಿನಾಗ ಬರ್ತಾವಿಲ್ಲ. ಸ್ತ್ರೀಯ ಮುಂದೆ ಪುರುಷ ಮಾಯ ಆಗ್ಯದ, ಪುರುಷನ ಮುಂದೆ ಸ್ತ್ರೀಯ ಮಾಯ ಆಗ್ಯದ. ಸ್ತ್ರೀಯ ಮುಂದೆ ಪುರುಷ ಮಾಯೆ, ಪುರುಷನ ಮುಂದೆ ಸ್ತ್ರೀ ಮಾಯೆ. ಅವರಿಬ್ರು ಸೇರಿ ಹಡದ ಮಕ್ಕಳವಲ್ಲ, ಅವರಿಬ್ಬರ ಕಣ್ಣಿಗೆ ಆ ಮಕ್ಕಳು ಮಾಯೆ. ಇವೇ ಎಲ್ಲ ಮಾಯಾ ಮಾಯಾ ಮಾಯ. ಇಲ್ಲದ್ದು ಅವೆಲ್ಲ ತೋರ್ಲಿಕ್ಕತ್ತವ, ಅವೆಲ್ಲ ಸಂಬಂಧಗಳು ಸುಳ್ಳದವ, ಅವೆಲ್ಲ ಸಂಪತ್ತುಗಳು ಸುಳ್ಳದವ ಅಂದ್ಕೊಂಡು ನಾವೇನ್ ಮಾಡ್ದ, ಆ ಮಿಥ್ಯ ಮತ್ತು ಸತ್ಯದ ವಿಚಾರ ಮಾಡಿಕೊಂಡು ಅವನಿಗೆ ವಿವೇಕ ಉದಯ ಆಗಿ ಮುಂದೇನ್ ಮಾಡ್ತಾನ, 219ನೇ ವಿಷಯಾಂಕದೊಳಗ ಏನ್ ಮಾಡ್ತಾನ, ವೈರಾಗ್ಯದ ಪ್ರತಿಪಾದನೆ ಮಾಡ್ತಾನ. ವರ್ಚು ವೈರಾಗ್ಯ ನಾಳೆ ಹೇಳಮ್ಮಲ್ಲ, ಟೈಮ್ ಆಯ್ತು. ಇವತ್ತ ಅವನಿಗೆ ವಿವೇಕ ಉದಯ ಆಗಿ ಯಾವ ಹೆಣ್ಣಿನ ಸಲುವಾಗಿ ನಾ ಬಡದಾಡಿ ಸಂಸಾರ ಮಾಡ್ತೀನಿ, ಆ ಹೆಣ್ಣಿನ ಪ್ರತಿಯೊಂದು ಅವಯವಗಳನ್ನ, ಇದೇನದ ಪುರುಷ ಪ್ರಧಾನವಾದಂತ ಸಮಾಜ ಇರುವುದರಿಂದ ಪುರುಷರು ಸ್ತ್ರೀ ನಿಂದೆ ಮಾಡಿ ಸಾಹಿತ್ಯ ರಚನೆ ಮಾಡ್ಯಾರ. ಇಲ್ಲಿ ಸ್ತ್ರೀಯರು ಏನು ತಪ್ಪು ತಿಳ್ಕೋಬಾರದು. ಸ್ತ್ರೀಯರು ಏನ್ ಮಾಡಬೇಕು, ಆ ಸ್ತ್ರೀಯನ್ನ ಜಾಗದೊಳಗೆ ಪುರುಷ ಅನ್ನೋದಿರೋದು. ಸ್ತ್ರೀಯರ ಶರೀರನು ಅದೇ ಸಪ್ತಧಾತುಗಳಿಂದ ಆಗ್ಯದ, ಪುರುಷರ ಶರೀರನು ಅದೇ ಸಪ್ತಧಾತುಗಳಿಂದ ಆಗ್ಯದ. ಹೀಗಾಗಿ ಸ್ತ್ರೀಗೆ ಪುರುಷ ಶರೀರದ ಮೇಲೆ ಮೋಹ, ಪುರುಷನಿಗೆ ಸ್ತ್ರೀ ಶರೀರದ ಮೇಲೆ ಮೋಹ, ಅವರಿಬ್ಬರು ಕೂಡ ಹಡದ ಮಕ್ಕಳ ಮೇಲೆ ಅವರಿಬ್ಬರಿಗೆ ಮೋಹ. ಇವೇನದವ ಅನಾತ್ಮ ಸಂಬಂಧಗಳು. ಅನಾತ್ಮ ಸಂಬಂಧಗಳು ಅವೇನು, ನೀವೆಷ್ಟೇ ಅವುಗಳನ್ನ ಬೆಳೆಸಿದ್ರೂ ಸಹಿತ
ಅದೆಲ್ಲ ಏನಂತಂದ್ರೆ ಶ್ರೇಯಸ್. ನಮ್ಮ ಉಸಿರು ಬಂದಾಯ್ತಂದ್ರ ಆ ಸಂಬಂಧಗಳೆಲ್ಲ ಇಲ್ಲೇ ಉಳಿದು ಬಿಡ್ತಾವ. ಅವು ನಿಜವಾದ ಸಂಬಂಧಗಳಲ್ಲ, ಅವು ಶ್ರೇಯಸ್ಕರ ಅಲ್ಲ ಅಂತೇಳಿ ಅವನಿಗೊಂದು ವಿವೇಕ ಉದಯ ಆಗಿ ಆ ಸಂಸಾರದ ಬಗ್ಗೆ ನಿಂದ ಮಾಡಿದ. 218ನೇ ವಿಷಯಾಂಕದಲ್ಲಿ ಬರುವ 12 ದೋಹಾಗಳನ್ನ ಓದ್ಕೊಂಡು ಏನ್ ಮಾಡ್ಬೇಕು? ಅವನಿಗೆ, ಯಾರಿಗೆ? ಭರ್ಚು ಮಂತ್ರಿಗಲ್ಲ, ನಮಗೇನ್ ಸಂಬಂಧ ಇಲ್ಲ ಅಂತಲ್ಲ, ಇವನು ಒಂದ್ ಸ್ವಲ್ಪ ಏನ್ ಮಾಡ್ಬೇಕು? ನಾವೇನ್ ಮಾಡೋಣ ಬಿಡ್ರಿ, ಅವೆಲ್ಲ ಬ್ಯಾಡ ಅಂತೀರಿ. ಓದಿ ವಿಚಾರ ಮಾಡ್ಬೇಕು, ವಿಚಾರ ಮಾಡ್ಬೇಕಲ್ಲ. ಸ್ವಚ್ಛ ಕನ್ನಡದಾಗದ ಓದ್ರಿ. ಓದಿ ನಿನ್ನೆ ತನಕ ನಿಮ್ ಸಂಸಾರವನ್ನ ಹೆಂಗ್ ನೋಡ್ತಿದ್ರಿ ಮೋಹದ ದೃಷ್ಟಿಯಿಂದ, ಆ ಮೋಹ ಏನಾಗಬೇಕು? ಸಂಸಾರ ಮಿಥ್ಯ ಅಂತ ತಿಳ್ಕೊಂಡು ಸಂಸಾರ ಮಾಡ್ಬೇಕು. ಇವತ್ತಲಿಂದ ಇಲ್ಲಿ ತನಕ ಸಂಸಾರ ಸತ್ಯ ಅಂತ ತಿಳ್ಕೊಂಡು ಮಾಡ್ತಿದ್ರಿ, ಈಗ ಏನ್ ಮಾಡ್ಬೇಕು? ಈ ರೀತಿಯಾದಂತ ಮೋಹ ಏನದ, ಇದು ಯಾವುದು ಸತ್ಯ ಅಲ್ಲ, ಹೆಣ್ಣು ಸತ್ಯ ಅಲ್ಲ, ಗಂಡು ಸತ್ಯ ಅಲ್ಲ, ಸಂತಾನನೂ ಸತ್ಯ ಅಲ್ಲ, ಇದೆಲ್ಲ ಏನದ ನಿತ್ಯವಾದಂತ ಜಗತ್ ಮಿಥ್ಯ, ಅಲ್ಲಿರುವ ಬ್ರಹ್ಮ ಒಂದೇ ಸತ್ಯ ಅಂತೇಳಿ ಹೆಂಡತಿ ಬಲ್ಲಿ ಗಂಡ ಬ್ರಹ್ಮನನ್ನ ಕಾಣಬೇಕು, ಗಂಡನಲ್ಲಿ ಹೆಂಡತಿ ಬ್ರಹ್ಮನನ್ನ ಕಾಣಬೇಕು, ಮತ್ತು ತಾವು ಬ್ರಹ್ಮ ಸ್ವರೂಪರಂತ ತಿಳ್ಕೋಬೇಕು, ಮತ್ತು ಅವರಿಬ್ಬರು ಹಡೆದ ಮಕ್ಕಳಲ್ಲಿ ಬ್ರಹ್ಮನನ್ನೇ ಕಾಣಬೇಕು. ಬ್ರಹ್ಮನ ಹೊರತು ಮತ್ತು ಬೇರೆ ಏನನ್ನ ತಿಳ್ಕೊಂಡು ನೀವು ಭೇದ ಮಾಡ್ಕೊಂಡಿರಿ, ಅಲ್ಲಿ ತನಕ ನಿಮಗೆ ಮೋಕ್ಷ ಆಗಂಗಿಲ್ಲ, ಸುಖ ನೆಮ್ಮದಿ ಆನಂದ ಸಿಗಲ್ಲ. ಎಲ್ಲ 84 ಲಕ್ಷ ಜೀವರಾಶಿಗಳಲ್ಲಿ ಬ್ರಹ್ಮನನ್ನೇ ಕಾಣಬೇಕಂತ ಭಾರಿ ದೊಡ್ಡದಾಗಿ ಮಾತಾಡಿ ಕಟ್ಕೊಂಡು ಹೆಂಡತಿ ಬಳಿ ಬ್ರಹ್ಮನನ್ನ ಕಾಣಲಿಲ್ಲ ಅಂತಂದ್ರ ಇದು ತಗೊಂಡು ಏನ್ ಮಾಡ್ಬೇಕು? ಕಟ್ಕೊಂಡು ಗಂಡನ ಬಲ್ಲಿ ಬ್ರಹ್ಮನನ್ನ ಕಾಣಂತ ಗುಣ ಇರ್ಲಿಲ್ಲ ಅಂದ್ರ ಇಷ್ಟೆಲ್ಲ ಕೇಳಿ ಏನು ಉಪಯೋಗ ಆಗ್ಬೇಕು? ಈಗ ನಾವೇನ್ ಮಾಡ್ಬೇಕು? ನಾವೇ ಭರ್ಚು ಮಂತ್ರಿ ಅಂತ ತಿಳ್ಕೊಂಡು ಆ ಭರ್ಚು ಮಂತ್ರಿ ಒಳಗ ಏನೇನು ಸಮಸ್ಯೆಗಳು ಆಲಕತ್ತವ, ಆ ಎಲ್ಲ ಸಮಸ್ಯೆಗಳು ನಮಗೇ ಆಲಕತ್ತವ ಅಂತ ತಿಳ್ಕೊಂಡು ನಾವು ಆ ಪಾಠ ಏನ್ ಹೇಳಿನಿ, ಪೇಜ್ ನಂಬರ್ ಹೊಸ ಬುಕ್ಕಿನೊಳಗ 212, 213, 214, 215, 216 ಇದು ಹೆಂಗದಪ್ಪ ಅಂತಂದ್ರ 5 ನಿಮಿಷ ಓದ್ಬಿಡ್ತೀರಿ. ಪಾಠ ಮುಗಿಲಿ ಜಲ್ದಿ. ಅದಕ್ಕೆ ನೋಡ್ಬೇಕು ಏನ್ ಬರ್ತಾರ, ಭಾರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದ ಇದು ಅಂತ ಹೇಳಿ ಅನಿಸ್ಲಿಕ್ಕತ್ತದ. ಈಗ ಕಡೆ 5 ನಿಮಿಷನಾಗ ಓದ್ತೀರಿ. ಮತ್ತ ನಾಳೆಗೆ ಬೇಕಂದ್ರ ಇದ್ರ ಬಗ್ಗೆ ಪಾಠ ಹೇಳ್ಬೇಕು ಅಂತ ತಯಾರಾಗ್ತೀರಿ. ನೀವೇನ್ ಹೇಳೋದ್ ಬೇಕಾಗಿಲ್ಲ, ನಿಮ್ಮನ್ನ ನೀವು ತಿಳ್ಕೊಂಡ್ರೆ ಸಾಕು. ಇದ್ರ ಬಗ್ಗೆ ತಿಳಿದಿಲ್ಲ ಅಂದ್ರೆ ಕೇಳಿ, ಫೋನ್ ಮಾಡಿ ತಿಳಿಸ್ತೀವಿ. ಓಕೆ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣಾರ್ಥಿ. ಇದೇ ಪ್ರಸಂಗ ವೇಮನ ಯೋಗಿಗೆ ಹೇಮರೆಡ್ಡಿ ಮಲ್ಲಮ್ಮನ ಕಥೆ ಒಳಗೂ ಅದೇ ಬರ್ತದೆ. ಆಕೆ ಅತ್ತಿಗೆ ವಜ್ರದ ನತ್ತು ಕೇಳಿರ್ತಾಳ, ಆಕೆ ವೇಷ ಸ್ತ್ರೀ. ಆಕೆ ಮಲ್ಲಮ್ಮ ಕೊಡ್ತಾಳ, ಕೊಟ್ಟೇನಂತಾಳ, ಸಂಪೂರ್ಣ ನಗ್ನಳಾಗಿ ನಿನಗೆ 3 ಪ್ರದಕ್ಷಿಣೆ ಹಾಕ್ಬೇಕಂತ ಹೇಳ್ತಾಳ. ಕೇಳಿದಿಲ್ಲ ಕಥೆ ಅದು? 1ನೇ ಪ್ರದಕ್ಷಿಣೆ, 2ನೇ ಪ್ರದಕ್ಷಿಣೆ, 3ನೇ ಪ್ರದಕ್ಷಿಣೆ ಹಾಕದ್ರಾಗೆ ಹೆಣ್ಣು ಎಲ್ಲಿ ಆಕರ್ಷಣೆಯಾಗಿ ಕಾಣ್ಲಿಕ್ಕತ್ತದ ಅಂತಂದ್ರೆ ಅದು ಬಟ್ಟೆ ತೊಡ್ಕೊಂಡದಂತ ಆಕರ್ಷಣವಾಗಿ ಕಾಣ್ಲಿಕ್ಕತ್ತದ. ಸಂಪೂರ್ಣ ಬಟ್ಟೆ ಇರ್ಲಾರ್ದಂಗೆ ಆಯ್ತು ಅಂತಂದ್ರೆ ಅದು ಅತ್ಯಂತ ಅಸಹ್ಯವಾದ ವಸ್ತುವಾಗಿ ಕಾಣ್ತದೆ. ಅದರ ಸಲುವಾಗಿ ಏನ್ ಮಾಡಿದ್ರು, ಅಸಹ್ಯವಾದ ವಸ್ತುವನ್ನು ದರ್ಶನ ಆಗಲಿ ಅಂತ ಹೇಮರೆಡ್ಡಿ ಮಲ್ಲಮ್ಮ ನಗ್ನಳಾಗಿ 3 ಪ್ರದಕ್ಷಿಣೆ ಹಾಕಿ ಆಮೇಲೆ ಕೊಡುವಳು. ಆಕೆ 3 ಪ್ರದಕ್ಷಿಣೆ ಹಾಕಿದವರೆಗೆ ಇಂಥ ಒಂದು ಹೇಯವಾದ ಶರೀರಕ್ಕೆ ನಾನು ಬೆನ್ನು ಬಿದ್ದೀನಲ್ಲ ಅಂತೇಳಿ ಅವ ವೈರಾಗ್ಯ ಒಂದು ಯೋಗಿ ಆಗಿಬಿಟ್ಟಿದ್ದ. ಇಲ್ಲಿ
ಅಕ್ರಮಾದೇವಿ ಪ್ರಸಂಗದೊಳಗೂ ಅಂಥದೇ ಒಂದು ಪ್ರಸಂಗ. ಕೌಶಿಕ ಮಹಾರಾಜ ಮದುವೆ ಮಾಡ್ಕೊತೀನಿ ಅಂದಾಗ ನಾನು ಗುರು ಲಿಂಗ ಜಂಗಮರ ಸೇವೆಯಲ್ಲಿದ್ದಾಗ ನಾನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿರ್ತಾಳ. ಆಯ್ತು ಅಂತ ಅದೇನ್ ದೊಡ್ಡ ವಿಷಯ ಅಂತ ಅವ ಹೂ ಅಂತಾನ. ಆಕೆ ಏನ್ ಮಾಡ್ತಾಳ, ಮದುವೆ ಮಾಡ್ಕೊತಾವ ರಾಜಾಗ ಜಬರ್ದಸ್ತಿ. ಅವ ಇಲ್ಲಂದ್ರೆ ನಿಮ್ಮ ಮನೆಯವ್ರಿಗೆಲ್ಲ ಕೊಲೆ ಮಾಡ್ತೀನಿ, ಹಾಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂತ ಹೇಳಿ ಬಂದಾಗಿರಿ ಮಾಡಿದ್ರೆ ಮತ್ತೆ ಏನ್ ಮಾಡ್ಬೇಕು? ಆ ಮನಿ ಜನರ ರಕ್ಷಣೆಗಾಗಿ ಆಯ್ತು ಮದುವೆ ಮಾಡ್ಕೊತೀನಿ, ಅದ್ರ ಒಂದು ಕಂಡೀಷನ್ ಏನು, ಗುರುಲಿಂಗ ಜಂಗಮರ ಸೇವಾ ನಿರತವಾದಾಗ ನನಗೆ ಡಿಸ್ಟರ್ಬ್ ಮಾಡಬಾರ್ದು. ಆಯ್ತು, ಕಂಡೀಷನ್ ಒಪ್ಪಿಕೊಳ್ತೀನಿ. ಮುಂದೇನಾಯ್ತು, ಯಾವಾಗರೆ ಕೌಶಿಕ ಮಹಾರಾಜ ಆಕೆ ಬಳಿ ಹೋದಾಗ ಒಂದು ಗುರುಗಳಿಗರೆ ಕರೆಸಿಕೆ ಗುರುಗಳ ಬಳಿ ಹೋಗಿರ್ತಿದ್ದಳು. ಗುರುಗಳ ಹತ್ರ ಹೋಗಿ ತಾನು ಗುರುಲಿಂಗ ದೇವರ ಹತ್ರ ಏನೋ ಬರೆಯೋದು ಓದೋದು ಮಾಡ್ಕೊಂಡು ಕೂತಿರ್ತಿದ್ಳು. ಹೊಳ್ಳಿ ಬಂದಾಳನ್ನತ್ ನೋಡಿದ್ರೆ ಮತ್ತೇನಾಗಿರ್ತಿತ್ತು, ಜನರ ಮರಿ ಕರ್ಕೊಂಡ್ಬಂದು ಅವ್ರು ಉಪಚಾರ ಮಾಡ್ತಿದ್ದಳು. ಮತ್ತೆ ಅವ್ರು ಇರ್ಲಾರ್ದ ಗುರು ಇಲ್ಲ ಜಂಗಮ ಇರ್ಲಾರ್ದ ಲಿಂಗ ಇಟ್ಕೊಂಡು ಕೂತಿರ್ತಿದ್ದಳು. ಯಾವಾಗ ನೋಡಿದ್ರೆ 24 ಇದೇ ಮಾಡ್ತಾಳಕ್ಕೆ 8 ದಿವಸ 10 ದಿವಸ ತಿರುಗಿ ಸಾಕಾಗಿ ಹೋಗ್ಬಿಡ್ತು. ಗುರು ಲಿಂಗ ಜಂಗಮ, ಗುರು ಲಿಂಗ ಜಂಗಮ ಬರೀ ಇದೆ. ಕೌಶಿಕ ಮಹಾರಾಜ ಮಕ್ಕೊಂಡು ನನಗೆ ಎತ್ತಿದ್ಮೇಲೆ ತಾನು ಮಕ್ಕೊತಿದ್ದ. ಅವ ಎತ್ತಿರೋದಷ್ಟು ಬರೀ ಅದೇ ಮಾಡ್ತಿದ್ದ. ಕಡೆಗೆ ಅವ ಏನ್ ಮಾಡ್ಬಿಟ್ಟ, ನೀನು ಬರೀ ಇದೇ ದಂಧ ಮಾಡ್ಕೊತ್ ಕೂತಿದ್ದಿ ಗುರು ಲಿಂಗ ಜಂಗಮ ಅಂತ ಹೇಳಿ ನಾನೇನು ಹುಡುಗಾಟ ಮಾಡ್ಲಕ್ ಮದುವೆ ಮಾಡ್ಕೊಂಡೇನಂತ ಆಕೆ ಸೀರೆ ಹೇಳೋದು ಜಗ್ಗಿಬಿಟ್ಟು. ಸೀರೆ ಜಗ್ಗಿದ ಕೂಡಲೇ ಆಕೆ ಏನ್ ಮಾಡಿದ್ರು, ನೀ ಮುಟ್ಟಿದ ಸೀರೆ ನಿನ್ನ ಬಲ್ಲೆ ಇರ್ಲೆಕ್ಕ ಬಿಚ್ಚಿ ಒಗದ್ಬಿಟ್ಲಕ್ಕೆ. ಸೀರೆ ಬಿಚ್ಚಿ ಒಗದ್ ಕೂಡಲೇ ಅಲ್ಲಿ ಏನ್ ಟೆಕ್ನಿಕ್ ಆಯ್ತಂದ್ರೆ, ಏನಾಯ್ತಲ್ಲ ಟೆಕ್ನಿಕ್ ಹೇಳ್ರಿ, ಏನಾಯ್ತಪ್ಪ ಅಲ್ಲಿ ಅಂದ್ರ ಅವ ರಾಜ ಜೈನ್ರ. ಅವನು ಜೈನ್ರ ಗುರು ಹೆಂಗಿರ್ತಾನ, ದಿಗಂಬರ. ಎಲ್ಲಿ ಮತ್ತವೇ ಶರೀರ ಇರ್ತದ ಅಲ್ಲಿ ಅವನಿಗೆ ದೇವ್ರ ದರ್ಶನ ಜೈನರವನಿಗೆ. ತಾನು ದೇವರಾಗಬೇಕಂದ್ರೆ ತಾನು ಬದಲೇ ಆಗ್ತಾನೆ ಜೈನರ ಗುರು. ಹಿಂಗ ಅದೇನದ ಬತ್ತಲೆ ಇದ್ದದ್ದೆಲ್ಲ ದೇವ್ರಂಗ ಕಾಣ್ತಿರ್ತದ. ಅವ ಏನಂತಾನ, ಸೀರೆ ಉಡುದು ಅಂತ. ನಾವು ಸೀರೆ ಉಡ್ಕೊಂಡ್ರು ಮತ್ತೆ ಇವ ನನಗೆ ಜೀವದ ದೃಷ್ಟಿಯಿಂದ ನೋಡ್ತಾನ, ಇವ ನನಗೆ ದೇವರದ್ದು ತಿಳ್ಕೊಂಡನ, ಇಷ್ಟರ ಮೇಲೆ ನಿಂದ್ರಮ್ ಅಂತ ಹೇಳಿ ಹಂಗೆ ಬತ್ತಲೆನಿಂದ ಬತ್ತಲೆನೆ ಹೊರಗೆ ಬಂದ್ಬಿಡ್ತಾನ. ಹಿಂಗ ಅಲ್ಲೇನಾಗ್ತದ ಅಂದ್ರ, ಒಂದ್ ಕಡೆ ಜೈನರ ಕಣ್ಣಿಗೆ ಬತ್ತಲೆ ಶರೀರ ಅಂದ್ರೆ ದೇವರಂಗ ಕಾಣ್ತು. ಇನ್ನೊಂದ್ ಕಡೆ ಈ ರೆಡ್ಡಿ ಯಾರು ವೇಮನ ರೆಡ್ಡಿಗೆ ಅದು ಒಂದು ಅಮಂಗಲ ವಸ್ತು ಅನ್ನಂಗ ಕಾಣಿಸ್ತು. ಹೀಗಿದ್ದದ್ದು ಎಷ್ಟೋ ಸಲ ಈ ಶರೀರ ಇಲ್ಲದ ಶರೀರ ನಾನಾ ರೀತಿಯಾದಂತ ದೃಶ್ಯಗಳನ್ನ ತೋರಿಸಿ ಏನ್ ಮಾಡ್ತದಂದ್ರ ಮನುಷ್ಯರಿಗೆ ಮೇಳ ಕೆಳಗ ಮಾಡ್ತದ. ಅದಕ್ಕ ಇದು ಏನು ಎಂತು ಹೆಂಗ ಅನ್ನೋದು ಅದ್ರೊಳಗೆ ಎಲ್ಲ ಅಂಗಾಂಗಗಳ ನಿಂದ ಮಾಡ್ಯಾರ. ಎಲ್ಲಿ ಸ್ತ್ರೀನಿಂದ ನಡೆದಿರ್ತದ ಅಲ್ಲಿ ಪುರುಷನಿಂದ. ಹೆಣ್ಮಕ್ಳನ್ನು ಬರಿಬೇಕಪ್ಪ ಕುಂತು ಒಂದಿಷ್ಟು. ಸ್ತ್ರೀನಿಂದ ಮಾಡಿ ಹೆಂಗ ಭಾರತೀಯ ಸಾಹಿತ್ಯ ಬರೆದರು, ಪುರುಷನಿಂದ ಮಾಡಿ ಇದರಂಗೆ ಸೇಮ್ ವಿಚಾರ ಸಾಗರ ಪುರುಷನಿಂದ ಮಾಡಿ ಬರೀರಿ, ಪ್ರಯತ್ನ ಮಾಡ್ರಿ. ಎರಡೂ ದೇಹ ಒಂದೇ. ಅವ್ರ ದೇಹನು ಅದೇ ಸಪ್ತಧಾತುಗಳಿಂದ ಮಾಡಿದ್ದು, ಇವ್ರ ದೇಹನು ಅದೇ ಸಪ್ತಧಾತುಗಳಿಂದ ಅದೇ ಪಂಚಮಹಾಭೂತಗಳಿಂದ ಮಾಡಿದ್ದು. ಅದು ಬಿಟ್ಟು ಮತ್ತೇನು ಅಲ್ಲಿ ವ್ಯತ್ಯಾಸ ಇಲ್ಲ. ಅಂತದ್ರಾಗ ನಾವು ಅದನ್ನು ನೋಡಿ ಇವರು ಖುಷಿ ಪಡೋದು, ಇದನ್ನು ನೋಡಿ ಅವರು ಖುಷಿ ಪಡೋದು, ಇದೆಲ್ಲ ಅಜ್ಞಾನದ ಕೆಲಸ ಅಂತೇಳಿ ಬರ್ಚುಗನಿಸಿತು. ಆ ಬರ್ಚುಗನಿಸಿದ್ದು ನಾವು ಅಧ್ಯಯನ ಮಾಡುವ ಮೂಲಕ ಈ ಸಂಸಾರ ಮೋಹದಲ್ಲಿ ಸ್ವಲ್ಪ ನಾವು ಕಡಿಮೆ ಮಾಡಿಕೊಂಡು ಇದೆಲ್ಲ ಮಿಥ್ಯಾ ಅಂತ ತಿಳ್ಕೊಂಡು ಸಂಸಾರ ಮಾಡ್ಕೋತಿರ್ಬೇಕು. ಏನಾಗ್ತದ, ಸಂಸಾರದಾಗ ಒಂದು ಏನೇ ಹೆಚ್ಚು ಕಡಿಮೆ ಆದಾಗ ಸತ್ಯದೊಳಗ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನೋವಾಗ್ತದ. ನಿತ್ಯದೊಳಗೆ ಹೆಚ್ಚು ಕಡಿಮೆ ಆಯ್ತಂದ್ರೆ ನೋವಿರಂಗಿಲ್ಲ. ಒಂದಿನ ಕೆಟ್ಟ ಹೋಗೋದು, ಒಂದಿನ ಹಾಳಾಗಿ ಹೋಗೋದು, ಒಂದಿನ ಸತ್ತು ಹೋಗೋದು, ಹೋಗ್ಬೇಕಾಗಿದ್ದು ಹೋಗೇ ಬಿಡಪ್ಪ ಅಂತೇಳಿ ಏನಾಗ್ತದ ನಿಶ್ಚಿಂತಿರ್ತಾನ ಮನುಷ್ಯ. ಅದನ್ನ ಕೆಡ್ಲಂಗಿಲ್ಲ, ಸಾಯಂಗಿಲ್ಲ, ಅದು ಹಿಂಗೆ ಇರ್ತದ ಅಂತೇಳಿ ಯಾವನ ಸತ್ಯ ಅಂತ ತಿಳ್ಕೊಂಡಿರ್ತಾನ ಅವನಿಗೆ ಅದು ತಲುಪ್ಕೊಡ್ತದೆ. ಅದಕ್ಕೆ ಯಾರು ಈ ಜಗತ್ತನ್ನು ಸತ್ಯ ಅಂತ ತಿಳ್ಕೊತಾರ ಅವರಿಗೆ ಅದು ತ್ರಾಸ ಕೊಡ್ತದ, ಅದು ಅಜ್ಞಾನಿ ಕೆಲಸ.
ಈ ಜಗತ್ತು ಮಿಥ್ಯ ಅಂತ ಯಾರು ತಿಳ್ಕೊತಾರ ಅವರಿಗೆ ಆನಂದ ಕೊಡ್ತದ, ಶಾಂತಿ ನೆಮ್ಮದಿ ಕೊಡ್ತದ. ಅದಕ್ಕೆ ಇದೆಲ್ಲ ಮಿಥ್ಯ ಅಂತ ತಿಳ್ಕೊಳ್ಳೋಂತ ಒಂದು ಜ್ಞಾನ ಆ ಪರಮಾತ್ಮ ನಮಗೂ ನಿಮಗೂ ಎಲ್ಲರಿಗೂ ಕರುಣಿಸಿಲ್ಲ ಅಂತ ಹೇಳಿ ಈ ಚಿಂತನವನ್ನು ತಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ.